ಇಲ್ಲ ಅಂತಾರೆ. ಆದರೆ ಒಂದು ನಾನು ಹೋಗಲೇಬೇಕಾದಂಥ ಮನಸ್ಥಿತಿ ಯಾಕಪ್ಪ ಅಂತಂದರೆ, ನನ್ನ ಸ್ವಂತ ಊರು ಬಿಟ್ಟು ಬಂದು 14 ವರ್ಷಗಳು ಕಳೆದಿತ್ತು. ನನಗೂ ಊರು ಮನೆ ಮಕ್ಕಳು ಎಲ್ಲರಿಂದ ದೂರ ಇರೋದು ತುಂಬ ಕಷ್ಟ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿಂದ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಇನ್ನು ಸೇವಾವಧಿ ಕೇವಲ 9 ವರ್ಷಗಳು ಮಾತ್ರ ಇರೋದ್ರಿಂದ ಅಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅನ್ನೋದು ಒಂದೇ ಉದ್ದೇಶಕ್ಕೆ ನಾನು ಹೋಗ್ತಾ ಇದ್ದೀನಿ. ಇಲ್ಲಿದ್ರೆ ಇನ್ನೂ ಸ್ವಲ್ಪ ವರ್ಷಗಳು ನನಗೆ ಸೇವೆ ಸಲ್ಲಿಸತಕ್ಕಂಥ ಅವಕಾಶ ಇರುತ್ತೆ. ನಿಮ್ಮೊಂದಿಗೆ ಇನ್ನೂ ಒಂದು 3-4 ವರ್ಷಗಳ ಕಾಲ ಕಳೆಯಬಹುದಾಗಿತ್ತು. ಇನ್ನೂ ಹೆಚ್ಚಿನ ನೆನಪಿನ ಬುದ್ಧಿಯನ್ನು ನಿಮ್ಮೊಂದಿಗೆ ಕಟ್ಟಿಕೊಂಡು ನಮ್ಮೂರಿಗೆ ಒಯ್ಯಬಹುದಾಗಿತ್ತು. ಆದರೂ ಕೂಡ ಕೇವಲ 8 ತಿಂಗಳಲ್ಲಿ ನನಗೆ ಮಕ್ಕಳಿಗಿಂತಲೂ ಶಿಕ್ಷಕರು ತುಂಬ ಆತ್ಮೀಯರಾಗಿದ್ದಾರೆ. ಅದುವರೆಗೂ ಮಕ್ಕಳನ್ನ ಕೂಡ ನಾನು ನೋಟಿಸಿದ್ದೀನಿ, ಒಂದೊಂದು ತರಗತಿಗಳನ್ನು ತಗೊಂಡಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಆದರ್ಶ ಶಾಲೆಯ ಮಕ್ಕಳು ಬೇರೆ ಶಾಲೆಯ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ತುಂಬ ಒಳ್ಳೆಯ ವಿದ್ಯೆ ಶಿಸ್ತು ಇದೆ. ಯಾಕೆಂದರೆ ನಾನು 12 ವರ್ಷ ಕೆಲಸ ಮಾಡಿದಂತಹ ಶಾಲೆ ಕೇವಲ ಬಾಲಕಿಯ ಪ್ರೌಢಶಾಲೆ ಆಗಿತ್ತು. ಬಟ್ ಹುಡುಗರು ಕಂಡುಬರಲಿರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಆದರ್ಶ ವಿದ್ಯಾಲಯದ ಗಂಡು ಮಕ್ಕಳು ಕೂಡ ತುಂಬ ಶಿಸ್ತಿನಿಂದ ಇದ್ದೀರಿ ಬೇರೆ ಶಾಲೆಗಳ ಹುಡುಗರಿಗೆ ಹೋಲಿಸಿದ್ರೆ ತುಂಬ ಖುಷಿ ಅನಿಸುತ್ತೆ. ಆದರೆ ನನಗೆ ಮತ್ತೊಮ್ಮೆ ಹೇಳೋದೇನಪ್ಪ ಅಂದರೆ, ಎಲ್ಲಿ ಶಿಸ್ತು ಇರುತ್ತೋ ಅಲ್ಲಿ ಒಳ್ಳೆಯ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ನಿಮಗೆ ಒಂದು ವೇದಿಕೆ ಸಿಕ್ಕಬೇಕಾಗುತ್ತೆ. ಹಾಗಾಗಿ ನಿಮ್ಮ ಬದುಕಲ್ಲಿ ಇಂಥ ಶಿಸ್ತುಬದ್ಧವಾದ ಜೀವನದಲ್ಲಿ ಕಲಿಯಿರಿ. ತುಂಬಾ ಫ್ರೀಯಾಗಿರೋಕೆ ಹೋಗ್ಬೇಡಿ. ಆದಷ್ಟು ಶಿಸ್ತುಬದ್ಧ ಜೀವನದಲ್ಲಿ ಕಲಿತು ನಿಮ್ಮ 10ನೇ ತರಗತಿಯನ್ನು ಪೂರೈಸಿ ಕಾಲೇಜು ವಿದ್ಯಾಭ್ಯಾಸ ಹೋದಾಗ ನಿಮ್ಗೆ ಇಲ್ಲಿ ರೂಪಿಸ್ಕೊಂಡಂತಹ ಉತ್ತಮ ಗುಣಗಳೇ ಬೇರೆ ಮಕ್ಕಳಿಗಿಂತ ನಿಮ್ಮನ್ನು ಭಿನ್ನವಾಗಿ ಉತ್ತಮವಾಗಿರುವ ಹಾಗೆ ಮಾಡುತ್ತೆ. ಇಷ್ಟು ಕೇವಲ ಕಡಿಮೆ ಸಮಯದಲ್ಲಿ ನನ್ನ ಮೇಲೆ ಪ್ರೀತಿ ಇಟ್ಟು ನಮ್ಮ ಮಕ್ಕಳೆಲ್ಲ ನನಗೊಂದು ನೆನಪಿನ ಕಾಣಿಕೆ ಕೊಟ್ಟಿದ್ದೀರಿ, ಪ್ರೀತಿಯನ್ನು ಕೊಟ್ಟಿದ್ದೀರಿ. ತುಂಬ ಧನ್ಯವಾದ. ಹಾಗೆ ನಮ್ಮ ಶಾಲೆಯ ನಾನು ಆದಷ್ಟು ಎಲ್ಲರಿಗಿಂತ ಮುಂಚೆ ನನ್ನ ಸಂಬಂಧಿಕ ಬೆಸರೆ ಆರಂಭ ಆಗಿದ್ದು ಅಡಿಗೆ ಮನೆಯಲ್ಲಿ, ಅಡಿಗೆ ಮಾತೆಯರ ಜೊತೆಯಲ್ಲಿ. ಯಾಕೆಂದ್ರೆ ನಾನು ಈ ಶಾಲೆಗೆ ಬಂದಿದ್ದು ಕೂಡ ಅಕ್ಷರ ದಾಸೋಹ ಕಚೇರಿಯಿಂದ ಇಲ್ಲಿಗೆ ಬಂದಿದ್ದರಿಂದ ಅಡಿಗೆ ಮನೆ ನನ್ನ ಜೀವನದ ಒಂದು ಭಾಗ. ನಿಜವಾಗ್ಲೂ ಆ ಸಹೋದರಿಯರು ನನ್ನನ್ನು ಎಷ್ಟು ಆತ್ಮೀಯವಾಗಿ ನೋಡಿಕೊಂಡು ಅಂದರೆ, ಒಡ ಹುಟ್ಟಿದ ಸಹೋದರಿಯರಿಂದ ನೋಡಿಕೊಂಡು ಬೆಳಗ್ಗೆ ಬಂದ ತಕ್ಷಣ ಮೇಡಮ್ ತಿಂಡಿ ಆಗಿತ್ತಾ, ಕಾಫಿ ಬೇಕಾ, ತಿಂಡಿ ಬೇಕಾ, ರೊಟ್ಟಿ ಬೇಕಾ, ಕಾಯಿಪಲ್ಯ ಬೇಕಾ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಇಷ್ಟು ವರ್ಷದ ವೃತ್ತಿ ಜೀವನದಲ್ಲಿ ಚೆನ್ನಾಗಿ ಮಧ್ಯಾಹ್ನ ಊಟ ಮಾಡಿದ್ರಿಂದ ಇವತ್ತೇ ನಿಜವಾಗ್ಲೂ ಆ ಅಕ್ಕನ ನನ್ನ ತಂಗಿ ನನ್ನ ವಯಸ್ಸಿನ ಹಿರಿಯ ಇರಬಹುದು. ನಿಜವಾಗ್ಲೂ ಅನ್ನ ಮಾಡ್ತಕ್ಕಂಥ ಊಟವನ್ನು ಹಾಕ್ತಕ್ಕಂಥ ಅನ್ನಪೂರ್ಣಿಯವರು ಅವ್ರಿಗೆ ನೀವು ಕೂಡ ಯಾವಾಗಲೂ ಸಹಕಾರ ಕೊಡಿ. ಯಾಕೆಂದ್ರೆ ಅನ್ನ ಯಾರು ಬೇಕಾದ್ರೆ ಅಕ್ಕಿ ತಂದ್ಕೊಡ್ಬಹುದು, ಯಾರು ಬೇಕಾದ್ರೆ ಬೆಳೆ ತಂದ್ಕೊಡ್ಬಹುದು. ಅದನ್ನ ಅತ್ಯಂತ ಶ್ರದ್ಧೆ ಬದ್ಧತೆಯಿಂದ ನನ್ನ ಮಕ್ಕಳು ಊಟ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅಡಿಗೆ ಮಾಡಿ ಪ್ರೀತಿಯನ್ನು ಬೆರೆಸಿ ಕಾಳಜಿಯಿಂದ ಅಡಿಗೆ ಮಾಡಿ ಅದಕ್ಕೆ ಒಂದು ರುಚಿಯನ್ನು ತಂದುಕೊಡ್ತಾರೆ. ಇವೆಲ್ಲ ತೃಪ್ತಿಯಿಂದ ಊಟ ಮಾಡತಕ್ಕ ಅವ್ರಿಗೆ ಗಾಬರಿ, ಎಲ್ಲರೂ ಊಟ ಮಾಡಿದ್ರೆ ಇಲ್ವೋ, ಚೆನ್ನಾಗಿತ್ತ ಇಲ್ವೋ, ಮತ್ತೆ ನಾವು ಆಯ್ತಾ ಇರೋತಕ್ಕಂಥ ಗಾಬರಿ ಅಡಿಗೆ ಮಾಡ್ತಾರೆ. ಅವರಿಗೆಲ್ಲ ನಿಮ್ಮದೊಂದು ಈ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ನನ್ನದೊಂದು ನಮಸ್ಕಾರ ನಿಮ್ಮೆಲ್ಲರ ಜನರು. ನಮ್ಮ ಶಾಲೆಗೆ ಶಿಕ್ಷಕರು ಮತ್ತು ನಿಜವಾಗ್ಲೂ ಹೇಳ್ತೀನಿ, ಅದೇನು ಬಾಂಧವ್ಯ ನನಗೊತ್ತೋ ಗೊತ್ತಿಲ್ಲ. ನನಗೆ ಶಾಲೆ ಬೇಡವೇ ಬೇಡ ಅಂತ ಅನ್ಕೊಂಡು ಬಂದಿದ್ದಳು. ಎಲ್ಲರ ಜೊತೆಯಲ್ಲಿ ಬೇರೆಲ್ಲ ಶಾಲೆಗಳಲ್ಲಿ ಇದ್ದಂಥ ಅನುಭವಕ್ಕಿಂತ ಜಾಸ್ತಿ ಒಡನಾಟವನ್ನು ನಾನು ಕಂಡುಕೊಂಡಿದ್ದೀನಿ. ನಾವೆಲ್ಲರೂ ಒಂದೇ ಫ್ಯಾಮಿಲಿ ಅನ್ನೋ ಒಂದು ಕುಟುಂಬ, ಆ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಅನ್ನೋ ರೀತಿಯಲ್ಲಿ ನಾವು ಬದುಕಿದ್ದೀವಿ. ಎಲ್ಲವನ್ನ ಶೇರ್ ಮಾಡ್ಕೊಡ್ತಾರೆ ಅವರು ಸಹ. ನಾನು ಕೂಡ ಎಲ್ಲರೊಂದಿಗೆ ಎಲ್ಲವನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಈ ಬಾಂಧವ್ಯ ಖಂಡಿತ ಇವತ್ತಿಗೆ ಕೊನೆಗೊಳ್ಳಲ್ಲ. ನಿಜವಾಗ್ಲೂ ನನ್ನ ಜೀವನದುದ್ದಕ್ಕೂ ಎಲ್ಲರ ಈ ಒಂದು ಸುಮಧುರವಾದಂತಹ ಸಹೋದರ ಬಾಂಧವ್ಯವನ್ನ ಇಟ್ಕೋತೀನಿ. ಹಾಗೆ ನನ್ನನ್ನು ಕೂಡ ಮರಿಬೇಡಿ ಅಂತ ಅವರಿಗೆ ಕೇಳ್ಕೊತೀನಿ. ಹಾಗೆ ನಾನು ಶಾಲೆಗೆ ಬಂದಿದ್ದು ಒಂದು ನೆಕ್ಸ್ಟ್ ಡೇ
ಸುಂದರೇಶ್ವರ ಗುಡಿ ಸಲುವಾಗಿ ಬಂದು ನಮ್ಮ ಶಾಲೆಗೆ ನನಗೊಂದು ಆತ್ಮೀಯವಾಗಿ ಸ್ವಾಗತವನ್ನ ಮಾಡಿಕೊಂಡು ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿ ಅವ್ರ ಬಗ್ಗೆ ಆಲ್ರೆಡಿ ತುಂಬಾ ಕೇಳಿದ್ದೆ ನಾನು. ನಮ್ಮ ಕುಮಾರ್ ಸರ್ ಅವ್ರು ಹೇಳಿದ್ರು, ಮೇಡಮ್ ಎಲ್ಲ ಕೆಲಸಗಳನ್ನ ಒಂದು ಗಿಡ ಹಾಕೋದ್ರಿಂದ ಸ್ವಂತಕ್ಕೆ ಅವ್ರು ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾರೆ ಅಂತ ಕಂಡ್ರೆ ಇವತ್ತು ಕೂಡ ಅವ್ರು ಎಷ್ಟೇ ಒಂದು ಬಲವಂತ ಮಾಡೋದು ಹೂವಿನ ಹಾರವನ್ನು ಹಾಕಿಸ್ಕೊಂಡಿಲ್ಲ. ಇದು ಅವರ ಸರಳತೆಗೆ ಸಾಕ್ಷಿ. ಹಾಗಾಗಿ ಅವರಿಗೂ ಕೂಡ ನನ್ನ ಹೃದಯಾಂತ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ. ಹಾಗೆ ಈ ಶಾಲೆಗೆ ಹೊಸದಾಗಿ ಬಂದಿರತಕ್ಕಂಥ ಮತ್ತೊಬ್ಬ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಪತಿ ಸರ್ ಅವರಿಗೆ ನಾನು ಹೇಳೋದೇನಪ್ಪ ಅಂದ್ರೆ, ನಾನು ಬಂದೆ 10 ವರ್ಷ ಇದ್ದವರೆಲ್ಲ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನು ಬೇಕಾದ್ರೆ ಯಾಕೆಂದ್ರೆ ಎಲ್ಲರಿಗೂ ಇಷ್ಟ ಬೇಗ ಒಬ್ಬೊಟ್ಟಿಗೆ ಟ್ರಾನ್ಸ್ಫರ್ ಸಿಗ್ಬಾರ್ದಾಗಿತ್ತು. ಒಬ್ಬೊಬ್ಬರೇ ಹೋಗಿ ಇನ್ನೊಬ್ಬರೇ ಬಂದಿದ್ರೆ ಆ ಪ್ಲೇಸ್ಗೆ ರೀಪ್ಲೇಸ್ಮೆಂಟ್ ಆಗ್ತಾ ಇತ್ತು. ಆದ್ರೆ ಒಟ್ಟಾಗಿ 4-5 ಜಾಗ ಖಾಲಿಯಾಗಿರೋದು ಒಂದೊಂದು ತುಂಬಾ ವಿಷಾದನೀಯ ಸಂಗತಿ. ನಾನು ಲಕ್ಷ್ಮೀ ರೆಡ್ಡಿ ಸರ್ನ ಈ ಒಂದು ಸಮಯದಲ್ಲಿ ಬಹಳ ಮಿಸ್ ಮಾಡ್ತೀನಿ. ಯಾಕೆಂದ್ರೆ ನಾವೆಲ್ಲ ಟ್ರಾನ್ಸ್ಫರ್ ಬೇರೆ ಕಡೆ ಹೋದ್ವಿ, ಪಾಪ ಅವರು ಟ್ರಾನ್ಸ್ಫರ್ ದೇವ್ರ ಕಡೆ ಹೋಗ್ಬಿಟ್ಟು ತುಂಬಾ ನೋಡಿದ ಸಂಗತಿ. ಆದ್ರೂ ಕೂಡ ಅವರನ್ನು ನಾನು ಈ ಒಂದು ಸಂದರ್ಭದಲ್ಲಿ ನೆನಪಿಸ್ತೀನಿ. ಅವರು ಕೂಡ ನನಗೆ ಅತ್ಯಂತ ಸಹಕಾರವನ್ನ ನೀಡಿದ್ರು. ನಾವಿಬ್ರು ಅಲ್ಲಿಂದ ಜೊತೆಗೆ ರಾಯಚೂರಿನ ಇಲ್ಲಿಗೆ ಡ್ಯೂಟಿ ಬರ್ತಾ ಇದ್ವಿ. ಸೊ ಹೀಗಿರ್ತಕ್ಕಂಥ ಇಲ್ಲಿ ಉಳಿದಂತಹ ಶಿಕ್ಷಕರಾದಂಥ ನಮ್ಮ ಕುಮಾರ್ ಸರ್ ಒಂದು ನಮಗೆ ಮೊದಲೇ ಹೇಳ್ಬಿಡ್ತಾರೆ, ನಾನು ಒಳ ಹುಟ್ಟಿದ ತಮ್ಮ ಅನ್ನೋ ರೀತಿಯಲ್ಲಿ ನಿಜವಾಗ್ಲೂ ಆ ಬಾಂಧವ್ಯವನ್ನು ನಾನಂತೂ ನನ್ನ ಮೈಗಳನ್ನ ಕಾಪಾಡ್ಕೊತೀನಿ. ಯಾಕೆಂದ್ರೆ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಜೀವನದಲ್ಲಿ ತಮ್ಮ ಇಲ್ಲ, ರಕ್ತ ಹಂಚ್ಕೊಂಡಂತ ತಮ್ಮ ಇಲ್ಲ. ನನ್ನ ಕುಮಾರ್ ಸರ್ ನಾನು ನಿಜವಾಗ್ಲೂ ಅದೇ ಸ್ಥಾನದಲ್ಲಿ ಇರ್ತೀನಿ. ಅವರು ಕೂಡ ಅದನ್ನ ತುಂಬಾ ಜೀವನ ಪೂರ್ತಿ ಕಾಪಾಡ್ಕೊಳ್ತಾರೆ ಅನ್ನತಕ್ಕಂಥ ಭರವಸೆ ನನಗಿದೆ. ಇಷ್ಟು ಜನ ಹೋಗೋದು, ಇಷ್ಟು ಜನ ಬಂದ್ರು, ಯಾವುದು ಕೂಡ ಶಾಶ್ವತ ಅಲ್ಲ. ನಾವು ಶಾಶ್ವತ ಅಲ್ಲ, ನೀವು ಶಾಶ್ವತ ಅಲ್ಲ. ನೀವು 10ನೇ ಕ್ಲಾಸಲ್ಲಿ ಹೋಗ್ತಾ ಇರ್ತೀವಿ, ನಾವು ಟ್ರಾನ್ಸ್ಫರ್ ಆದ್ಮೇಲೆ ಹೋಗ್ತಾ ಇರ್ತೀವಿ. ಈ ಶಾಲೆ ಇರುತ್ತೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಗಸು. ಹೀಗೆ ಹೊಸ ನೀರು ಬರ್ತಾ ಇರ್ಬೇಕು, ಹಳೆ ನೀರು ಹೋಗ್ತಾ ಇರ್ಬೇಕು. ಆದ್ರೂ ಈಗ ಹಳೆ ಬೇರು ಅಂದ್ರೆ ಕುಮಾರ್ ಸರ್, ಮಲ್ಲಿಕಾರ್ಜುನ್ ಸರ್, ಮತ್ತೆ ಚಂದನಪ್ಪ ಸರ್ ಹಳೆ ಬೇರುಗಳು. ಈಗ ಹೊಸದಾಗಿ ಶಿವಸುಂದರಪ್ಪ ಸರ್, ವೀಣಾ ಮೇಡಮ್ ಎಲ್ಲ ಬರ್ತಾ ಇದ್ದಾರೆ, ಬಂದಿದ್ದಾರೆ. ಎಲ್ಲರೂ ಸೇರಿ ಸುಂದರವಾದ ಮರ ಚಿಗುರು ರೀತಿಯಲ್ಲಿ ಆದರ್ಶ ವಿದ್ಯಾಲಯವನ್ನು ಹೆಮ್ಮರವಾಗಿ ಬೆಳೆಯಲಿಕ್ಕೆ ಸಹಾಯ ಮಾಡಲಿ. ಯಾವುದೇ ರೀತಿಯಲ್ಲಿ ದ್ವೇಷ ಭಾವನೆಗಳನ್ನು ಇಟ್ಟುಕೊಳ್ಳದೆ ನನ್ನ ಶಾಲೆ, ನನ್ನ ಮಕ್ಕಳು, ಸರ್ಕಾರಗಳು ಅನ್ನ ಕೊಡ್ತಾರೆ, ನಾನು ಅದಕ್ಕೆ ಕೆಲಸ ಮಾಡ್ತೀನಿ ಅಂತಕ್ಕಂಥ ಭಾವನೆಯಿಂದ ನೀವೆಲ್ಲರೂ ಕೆಲಸ ಮಾಡ್ತೀನಿ ಅಂತ ನಂಬುತ್ತಾ ಮತ್ತೊಮ್ಮೆ ಮೊದಲೊಮ್ಮೆ ನಮ್ಮ ಶಾಲೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಲಿ. SSLC ಮಕ್ಕಳು ಅತ್ಯಂತ ಉನ್ನತ ಸ್ಥಾನವನ್ನು ಗಳಿಸಲಿ. ನನಗೆ ಅನ್ನ ಕೊಟ್ಟಂತ ಶಾಲೆ ಮತ್ತಷ್ಟು ಮಗದಷ್ಟು ಬೆಳೆಯಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.